ಕಡೆ ನಾವು ಹೋಗೋದು ಮುಗಿಯೋದು ಅದು ಟೆನ್ಷನ್ ತಗೊಂಡಿಲ್ಲ. ನಾ ಟೆನ್ಷನ್ ತಗೊಂಡು ನನ್ನ ಹಾಳಾಗ್ತೈತಿ. ನಾ ಬೇರೆಯವ್ರ ಬಗ್ಗೆ ಯಾಕೆ ಹಾಳು ಮಾಡ್ತಿರ್ಬೇಕು? ಹಾಗಾಗಿ ನೀವು ಹೇಳೋದಷ್ಟೇ ನಿಮ್ಗೆ ಕಿವಿ ಮಾತು ಹೇಳ್ತೇನೆ. ನಮ್ಮ ಮನೆಯಲ್ಲಿ ನಮ್ಮ ಇರ್ತೈತಿ, ನಮ್ಮ ತಿರ್ಸ್ಕೊಳಕ್ಕೆ ಆಗಂಗಿಲ್ಲ. ಹಾಗಾಗಿ ಇವಾಗ ಬಿಡೆಯವ ಅವ್ರ ಮನೆ ಇರೋದು ಬಿಡ ಹೋಗ್ಬಿಡ ಅಂದ್ರೆ ಕಷ್ಟದಲ್ಲಿ ಬಂದಾಗ ಆಕೆ ನೋವನ್ನೇ ಹೇಳ್ಬೇಕು. ಬಿಡ ನಿನ್ ಗಂಗ ಹೇಳೋದ ಬಿಡೆಯವ ಅದಕ್ಕೆ ಬಾರ ಚಾಪಡಿ ಅಂತ ಮಟ್ಟಿಗೆ ನೀವು ಇರಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಈ ಸಲ ಅದು ನೋಡ್ರಿ ಮಕ್ಕಳಿಗೆ ಅಂತ ಕೇಳಿದಾಗ ಮಹಿಳೆಯರು ಬಹಳಷ್ಟು ಜಾಗೃತಿ ಆಗಬೇಕು. ಯಾರ ಬಂದ್ರು ಬಿಟ್ಲೆ 10,000 ರೂಪಾಯಿ ಕೊಡ್ತೇವೆ ಬಿಟ್ಲೆ ನೀವೇನ್ ಮಾಡ್ತೀರಿ? ಪಾಸ್ಬುಕ್, ATM ಕಾರ್ಡ್, ಆಧಾರ್ ಕಾರ್ಡ್ ಬರೆಯುವ ಕೊಡ್ತಾರಂತ ಅಂದಾಗ ಪಾಸ್ಬುಕ್ ಅನ್ನು ಕೊಡ್ಬೇಡ್ರಿ, ಆಧಾರ್ ಕಾರ್ಡ್ ಕೊಡ್ಬೇಡ್ರಿ. ಗ್ರಾಮ ಪಂಚಾಯತಿಯಿಂದ ಹೇಳಿದ್ರೆ ಮಾತ್ರ ಆಧಾರ್ ಕಾರ್ಡ್ ಕೊಡ್ರಿ, ಅಂಗನವಾಡಿ ಟೀಚರ್ ಕೇಳಿದ್ರೆ ಆಧಾರ್ ಕಾರ್ಡ್ ಕೊಡ್ರಿ, ಎಲ್ಲಾರು ಕೇಳಿದ್ರೆ ಆಧಾರ್ ಕಾರ್ಡ್ ಕೊಡ್ರಿ. ಹಾಲಿಂಡರಿ ಗೌರ್ಮೆಂಟ್ ಸೌಲಭ್ಯ ಬಂದ್ರೆ ನಿಮ್ಗೇನಾದ್ರು ಕನ್ಫ್ಯೂಸ್ ಆತಂತಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಫೋನ್ ಹೊಡೆದು ಈಗೆಲ್ಲ ಆಧಾರ್ ಕಾರ್ಡ್ ಕೇಳಾಕೊಂತಾರ, ನಮ್ಮ ಪಾಸ್ಬುಕ್ ಕೇಳಾಕೊಂತಾರ, ಅದನ್ನೆಲ್ಲ ತಿಳಿಸ್ಬೇಕು. ಇಲ್ಲ ಒಂದು 10 ಲಕ್ಷ ಹಾಕ್ತೇವೆ OTP ಹೇಳ್ರಿ ಅಂದ್ರೆ ನೀವೇನ್ ಮಾಡ್ತೀರಿ? ಆ OTPಗಳನ್ನ ರೊಕ್ಕ ಕೊಡ್ತಾರೆ, ನಿಮ್ ರೊಕ್ಕ ತಗೊಂಡು ಹೋಗ್ಬಿಡ್ತಾರ. ಆವಾಗ ಪೊಲಿಟಿಷನ್ ಹೋಗ್ತೀರಿ, ಮೇಡಮ್ ಹಿಂಗಾಗ್ಬಿಡಕ್ ನೋಡ್ರಿ ಅಂತ. ಅದಕ್ಕಾಗಿ ನಾವು ಲಿಂಗತ್ವದ ಬಗ್ಗೆ ಹೇಳ್ತಾ ಇದೀವಿ. ಲಿಂಗತ್ವ ಬಗ್ಗೆ ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ. ಲಿಂಗತ್ವ ದೌರ್ಜನ್ಯ ಒಂದು ಸಮಿತಿ ಮಾಡ್ತಾ ಇದೀವಿ ನಮ್ಮ ಯಲ್ಲಾರ್ಗದಲ್ಲಿ. ಆ ಲಿಂಗತ್ವ ದೌರ್ಜನ್ಯವನ್ನ ಮಾಡೋ ಹೊತ್ತಾಗ ನಾವೇನ್ ಮಾಡ್ತೇವೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಜಗಳ ಆಗಿದ್ದನ್ನ ನಾವು ಸಾಲ್ವ್ ಮಾಡ್ತೇವೆ. ಅದಕ್ಕೊಂದು ಕಮಿಟಿ ಮಾಡ್ತಾ ಇದೀವಿ. ಅದಕ್ಕೊಂದು ಆರೋಗ್ಯ ಇಲಾಖೆ ಅಂತ ಕರಿತೀವಿ, ಒಂದು ಪೊಲೀಸ್ ಸ್ಟೇಷನ್, ಒಬ್ಬ ಲಾಯರ್, ಆಮೇಲೆ ಒಬ್ಬ ಅಂಗನವಾಡಿ ಟೀಚರ್, ಒಬ್ಬ ಆಶಾ ಕಾರ್ಯಕರ್ತರು, ಎಲ್ಲಾ ಇಲಾಖೆ ವರ್ಗದ ಕಮಿಟಿ ಮೆಂಬರ್ ಆಗಿ ಅದಕ್ಕೆ ನಾವು ಫಂಡನ್ನು ಕೊಡ್ತೇವೆ. ನಿಮ್ದು ಏನಾರ ಜಗಳ ಬಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಕೊಡಿ ಕಳಿಸ್ಲಿದ್ದಂಗ ಇಲ್ಲಿ ನಿರ್ಣಯ ಮಾಡ್ತೀವಿ. ಆದಷ್ಟು ಅದು ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಗಂಡ ಒಂದಕ್ಕೆ ಬೈದ ಅಂತಂದ್ರೆ ನೀವು ತೋರ್ಮಣಿಗೆ ಹೋಗ್ಬಾರ್ರಿ. ನಿಮ್ಮ ಕ್ಷಮೆಯನ್ನ ಅವ್ರಿಗೆ ಇರ್ಲಿ. ನೀವು ಮೌಢ್ಯದಿಂದ ಇದ್ದು ಬಿಟ್ರೆ ನಿಮ್ಗೆ ಜಗಳ ಬರಲ್ಲ. ಅವ್ರು ಒಂದು ಮಾತಾಡ್ರಿ, ನೀವು ಅದನ್ನ ಹಾಕೋಬಾರ್ದಂತ ನನ್ನೊಂದು ಉದ್ದೇಶ ಹೇಳೋದು. ಯಾಕೆ ಈ ವಿಷಯ ಹೇಳ್ತೇನೆ ಅಂತಂದ್ರೆ ನಿಮಗೊಂದು ಸಮಸ್ಯೆ ಏನ್ ಕಾಡ್ತೈತೆ ಅಂದ್ರೆ ನೀವು ಗಣಮಕ್ಕಳು ಎದುರುಗಡೆ ನಿಂತ್ಕೊಂಡು ವಾದ ಹಾಕಾಗ ಆ ವಾದಗಳನ್ನ ಮಾತಾಡಬಾರ್ದು. ಅವ್ರು ಹೊಲಿದ ಬಂದ್ರು ಅಂದ್ರೆ 10 ನಿಮಿಷ ಕುಂದ್ರಸಾಕ್ ಹಚ್ಬೇಕು. ಅವ್ರ ಚಾ ಕೊಡ್ರಿ, ಕುಡ್ತೀರಿ, ತಿಂತೀರಿ, ಜಕ ಮಾಡ್ತೀರಿ. ಆಮೇಲೆ ನಿಧಾನದಿಂದ ನೋಡ ಮರ ಹಿಂಗ ಆತಂದ್ರ ನೋಡ್ರಿ, ಹೌದ್ರ ನೋಡ ಅನ್ನೋದು ಇಲ್ಲ ಅಂತ ಬಂದ್ರು ನಾನು ಯಾಕೆ ಹೇಳ್ತೇನೆ ಅಂದ್ರೆ ನಿಮಗ ಆ ವಿಷಯಗಳನ್ನ ಮಕ್ಕಳಿಗೆ ಹೇಳಿ. ಮತ್ತು ಮಾತು ಬಲ್ಲದವನಿಗೆ ರೋಗ ಇಲ್ಲ, ಊಟ ಬಲ್ಲದವನಿಗೆ ಮಾತು ಬಲ್ಲದವರಿಗೆ ಜಗಳ ಇಲ್ಲ, ಊಟ ಬಲ್ಲದವರಿಗೆ ರೋಗ ಇಲ್ಲ ಅಂತ ಹಿರಿಯರು ಶಾಸ್ತ್ರ ಮಾಡಿದ್ದು ಸುಳ್ಳಲ್ಲ. ಒಂದು ವಿಚಾರ ನೆನ್ಪಿಟ್ಕೊಂಡು ಬಂಗಾರ ಇಟ್ಟು ಭಾಳ ಬಂಗಾರ ಸಾಮಾನು ಹಾಕೊಂಡು ಹೋಗಿದ್ರೆ ಸ್ವಲ್ಪ ಚೆನ್ನಾಗಿ ನೋಡಿ ಹಾಕೊಂಡು ಆಗ ಎಲ್ ಮೇಲೆ ಹಾಕೊಂಡು ಅಲ್ಲಿ ಬಂಗಾರ ನೋಡ್ರಿ ಅಂತ ಹೋದ್ರೆ ಆ ಮಾಮ ತಗೊಂಡು ಹೋಗ್ರಿ. ಅಲ್ಲಿ ರೊಕ್ಕ ಇಟ್ಟಿರ್ತೀನಿ ಸಾಗರ ತೋರಿಸ್ಕೊಂಡಿದ್ದು ಅವ್ರು ರೊಕ್ಕ ಇಟ್ಕೊಂಡಿದ್ದು ಆ ಮಾಮ ತಗೊಂಡು ಹೋದಾಗ ಪೊಲೀಸ್ ಬರ್ತೀರಿ. ಆ ಪೊಲೀಸ್ ಏನ್ ಮಾಡ್ಬೇಕು, ಸಾಕಾಗಿರ್ತಂತ ಅವ್ರು ನಿಂತು ಎಷ್ಟು ಮಂದಿ ಮಿನಿಸ್ಟರ್ ಬರ್ತಾರೆ, ಎಷ್ಟು ಮಂದಿ PS ಯಾಕೆ ಬಂದ್ರೆ ಎಲ್ಲಕ್ಕೂ ಹಂಗ ಪೊಲೀಸ್ ರೆಕಾರ್ಡ್ ಹಾಕ್ತಾರೆ. ಅವ್ರು ಸಾಕಾಗ್ಬಿಡ್ತದೆ. ಅವ್ರಿಗೆ ಒಂದು ನೆಮ್ಮದಿ ಸಿಗ್ತೈತಿ. ಯಾಕಂತಂದ್ರೆ ನೀವು ಯಾವ ಪೊಲೀಸರು ಬಂದ್ರು ಕೀಳಾಗಿ ನೋಡಬೇಡ್ರಿ. ಯಾಕಂದ್ರೆ ವಿಚಾರ ಹೇಳ್ತಂದ್ರೆ ಕಂಡಕ್ಟರ್ ಆಗಲಿ, ಪೊಲೀಸ್ರಾಗಲಿ, ಯಾವುದೋ ಒಂದು ವಿಚಾರ ಆಗಲಿ ಅವ್ರು ನಮ್ಮ ಕಷ್ಟ ಪ್ರಕಾರಕ್ಕೆ ಅವ್ರಿಗೆ ಹೊರಟಾಗಿ ಮಾತಾಡ್ಬಾರ್ದು. ಬಂದ್ರೆ ಒಬ್ಬ ಜಾಬ್ ಹೊಡ್ರಿ ಊರಿಗೆ ಬಂದ್ರಂದ್ರೆ ಊರ್ ಬಿಟ್ಟು ಬಂದಿರ್ತಾರ, ಕುತ್ಕೊಡ್ರಪ್ಪ ಮಜ್ಜಿಗೆ ಮಾಡೇವಿ ಕೊಡ್ರಿ, ಕೊಡ್ರಿ ಅಲ್ಲಕ್ಕ ಮಜ್ಜಿಗೆ ಮಾಡ್ರಿ ಯಪ್ಪ ಎದಕ್ ಬಂದಿ, ಎದ್ರ ಸಲ ಬಂದಿ, ಪೊಲೀಸ್ ಮನೆಗೆ ಅಕ್ಕಿ ಮುತ್ತದ ಕೆಲಸ ಕೊಡೋದು. ಆದ್ರೆ ಪೊಲೀಸರು ಬಂದ್ರೆ ಎದರ ಅವಶ್ಯಕತೆ ಇಲ್ಲ, ಎದರ ಅವಶ್ಯಕತೆ ಇಲ್ಲ. ನಿಮಗೆ ಏನಾರ ಬಸ್ಸಿನಲ್ಲಿ ನಿಮಗೆ ಬಸ್ ಸಿಗಲಿಲ್ಲ ಅಂದ್ರೆ ಒಂದು ನಂಬರ್ಗೆ ಅವ್ರು ಹೇಳ್ತಾರೆ, ಆ ನಂಬರಿಗೆ ಕಾಲ್ ಮಾಡಿದ್ರೆ ನೀವು ಊರಿಗೆ ಬಂದು ಆ ಬಸ್ ಇರ್ತೈತಿ, ಅವ್ರು ಬಂದು ಊರಿಗೆ ಇರ್ತೈತಿ. ಅಪರಾಧದಲ್ಲಿ ಒಂದು ಫೋನ್ ಮಾಡಿದ್ರೆ ಬಂದು ನಿಮ್ಮ ಊರಾಗ ಅವ್ರು ಹೇಳ್ತಾರೆ ಮೇಡಮ್. ಹಾಗಾಗಿ ನಾನು ಎಲ್ಲ ಹೇಳಿದ್ರೆ ಪಾಪ ಅವ್ರು ಹೇಳೋದು ಕಷ್ಟ. ಅದಕ್ಕೆ ನಾನು ಹೇಳೋದು ನಿಮಗೊಂದು ವಿಷಯ ಹೇಳ್ತಾ ಇದ್ದೀನಿ. ದಯವಿಟ್ಟು ರೈತರಿಗೆ ಮಕ್ಕಳಿಗೆ ಕಲಿಯ ಕೊಡ್ರಿ, ಮಕ್ಕಳಿಗೆ ಸರಿಯಾಗಿ ಬೆಳೆಸ್ರಿ, ಕಷ್ಟದಿಂದ ಬೆಳೆಸಿ. ನಿಮ್ಮ ಸಾಲವನ್ನ ಎಲ್ಲಿ ಸಾಲ ಮಾಡಲಿದಂಗ ನಮ್ಮ ಒಕ್ಕೂಟದಲ್ಲಿ ಸಾಲ ತಗೊಂಡು ನೀವು ಕಟ್ಟಬಾಕಿದ್ದಂಗ ಕಟ್ಟಿಸ್ರಿ. ಮುಂದಿನ ದಿನದಲ್ಲಿ ನಿಮ್ದು ಉತ್ಪಾದನಾ ಗುಂಪುಗಳನ್ನು PMJJY, PMSCY ಆಮೇಲೆ ಉತ್ಪಾದನಾ ಗುಂಪು ಮಾಡಿದ್ರೆ 40,000 ರೂಪಾಯಿ ನಾವು ಪ್ರಧಾನಮಂತ್ರಿ ಕಿರು ಬಂಡವಾಳ ಯೋಜನೆಯಲ್ಲಿ ನಾವು ಕೊಡ್ತೇವೆ ನೀಟಾಗಿ. ಆಮೇಲೆ ನಿಮ್ಮಲ್ಲಿ ಸೆಲ್ಫೋ ಕಂಪ್ನಿ ಬಂದಿದಾವೆ, ನೀವು ಏನಾರ ಕೆಲಸ ಮಾಡ್ತಿದ್ರೆ ಕೋಳಿ ಸಾಕಾಣಿಕೆ, ಆಮೇಲೆ ನೀವು ಹಿಂಡಿ ಗಿಂಡಿ ಮಾಡ್ಬೇಕಾದ್ರೆ ನಾವು ನಾವೇ ಹೋಗ್ಬೇಕಾಗುತ್ತೆ, ಕಾಪಿ ಮಾಡ್ಬೇಕು, ಎಲ್ಲ ಹೋಗ್ಬೇಕಾದ್ರೆ ನಾವೇ ಹೋಗ್ತೀವಿ. ನಮ್ಮೆಲ್ಲ ನಾನ ಮಾಡ್ತೀನಿ ಅಂದ್ರೆ ನಮ್ಮ ವಿದ್ಯಾ ಹೇಳ್ತಾಳ. ಆ ವಿದ್ಯಾ ಹೇಳೋದಲ್ಲಿ ನಿಮ್ಗೆ ಸಬ್ಸಿಡಿ ಮೂಲಕ 2 ಲಕ್ಷ ಸಬ್ಸಿಡಿ 2 ಲಕ್ಷ ಲೋನ್ ಕೊಡ್ತಾರೆ. ಆಹಾರ
ಉತ್ಪಾದಕರಾಗಿ ಅವ್ರು ನಿನ್ನೆಲ್ಲ ಮೊನ್ನೆ ಬಂದು ಒಂದು ಟ್ರೈನಿಂಗ್ ಕೊಟ್ಟೋಗಿದಾರ. ಹಾಗಾಗಿ ಹೂಗೆ ತಗೊಂಡ್ರೆ ಎಲ್ಲ ಸಬ್ಸಿಡಿ ಬರ್ತಲ್ಲ ಮೇಡಮ್ ಅಂತಲ್ಲ ನಡೆಯ ವಿದ್ಯಾ ಅಂದ್ರೆ ವಿದ್ಯಾ ಅದನ್ನ ತಗೊಂಡ್ಬೇಕು ಮೇಡಮ್ ಹಿಂಗೆ ಹೇಳ್ಬಂದ್ರೆ ಅಂತ ಬೆಲೆ ಕೊಟ್ಟರೆ ಆದ್ರೆ ತಾಳ್ಮೆಂದ ಕೇಳಿ. ಅದು ಬೇರೆ ಸ್ಕೀಮು, ನಮ್ಮ ಇಲಾಖೆದಲ್ಲ, ಬೇರೆ ಇಲಾಖೆಯಿಂದ ಅದು ಬಂದಿದ್ದು. ಅವರು ಬ್ಯಾಂಕ್ನಿಂದ ಕೊಡಬೇಕು, ಬ್ಯಾಂಕ್ನಿಂದ ತಗೊಂಡು ಮಾತ್ರ ಸಾಲ ಕೊಡ್ತಾರ. ಹಾಗಾಗಿ ಅದನ್ನ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನೀವು ಉತ್ಪಾದನೆ ಗುಂಪುಗಳನ್ನು ಜಾಸ್ತಿ ಮಾಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ